ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬಿಳಿ ಹೋಳಿಗೆ ಮತ್ತು ಇದು ಬದನೆಕಾಯಿ ಎಣ್ಗಾಯಿ ಮತ್ತು ಕೆಂಪು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ ಈ ಬಿಳಿ ಹೋಳಿಗೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಳ್ಳೆ ಕಾಂಬಿನೇಷನ್ನು ಈ ಕೆಂಪು ಚಟ್ನಿ ಮತ್ತು ಎಣ್ಗಾಯಿ, ಇಲ್ಲ ಬೇರೆ ಥರ ಯಾವುದಾದ್ರೂ ಗೊಜ್ಜು ಚೆನ್ನಾಗಿರುತ್ತೆ. ಬನ್ನಿ, ಆಗಿದ್ದರೆ ನಾನಿವತ್ತು ಬಿಳಿ ಹೋಳಿಗೆ ಮತ್ತು ಕೆಂಪು ಚಟ್ನಿ ಎಣ್ಗಾಯಿ ಮೂರನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ನೋಡಿ, ನಾನು ಇಲ್ಲಿ ಇದು ಕಣಕ ರೆಡಿ ಮಾಡ್ಕೋಬೇಕು. ಇದು ಹಿಟ್ಟು ನೆನೆಬೇಕಲ್ವ. ನಾನು ಒಂದು ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟು ಮತ್ತು ಒಂದು 2 ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡು ಸ್ವಲ್ಪ ಟೇಬಲ್ ಸಾಲ್ಟ್ ಹಾಕ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮತ್ತು ಈ ಚಿರೋಟಿ ರವೆ, ಉಪ್ಪು, ಹಿಟ್ಟು ಎಲ್ಲ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸಪ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಾಮೂಲಿ ಹೋಳಿಗೆ ಮಾಡಬೇಕಾದ್ರೆ ಕಣಕ ರೆಡಿ ಮಾಡ್ಕೋತೀವಲ್ವ, ಆ ಥರ ನೀಟಾಗಿ ಕಲಸಿ ಇಡಬೇಕು ಹಿಟ್ಟನ್ನು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು. ಕಲಸಿ ಆದಮೇಲೆ ಇದಕ್ಕೆ ಮತ್ತೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ. ಎಣ್ಣೆ ಎಲ್ಲ ನೀಟಾಗಿ ಹಚ್ಚಿ ಒಂದು ಹಾಫ್ ಆನ್ ಅವರ್ ಆದ್ರೂ ನೆನೆಯಬೇಕು ಹಿಟ್ಟು. ಈ ಕಣಕ ನೆಂದ್ರೇ ಹೋಳಿಗೆ ಸ್ಮೂತಾಗಿ ಬರುತ್ತೆ, ಬಿಳಿ ಹೋಳಿಗೆ ಚೆನ್ನಾಗಿ ಬರುತ್ತೆ. ಕೀಳಲ್ಲ, ಏನೂ ಇಲ್ಲ, ಎಷ್ಟು ತೆಳ್ಳಗಾದ್ರೂ ಉದ್ಬೋದು. ಹಿಟ್ಟು ಚೆನ್ನಾಗಿರ್ಬೇಕಲ್ವ. ಸೊ ಇದಕ್ಕೆ ನಾನು ಒಂದು ಹಾಫ್ ಆನ್ ಅವರ್ ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ಅಷ್ಟೊತ್ತಿಗೆ ನಾವು ಚಟ್ನಿ ಮತ್ತು ಎಣ್ಗಾಯಿ ಎಲ್ಲ ಮಾಡ್ಕೊಂಬರೋಣ. ನೋಡಿ, ಇವಾಗ ಅದನ್ನು ಮುಚ್ಚಿ ಇಟ್ಟಿದ್ದೀನಿ. ನೆನೆಯೋಷ್ಟೊತ್ತಿಗೆ ನಾವು ಫಸ್ಟು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಇರಲ್ಲ, ಚಟ್ನಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನಾವು ಮೆಣಸಿನ್ಕಾಯಿ ತೊಗೋಬೇಕು. ಮೆಣಸಿನ್ಕಾಯಿನ ನಾನು ಇದು ಫ್ರೈ ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರಿದು ಇಟ್ಕೋಬೇಕು. ನೋಡಿ, ಇವಾಗ ಈ ಥರ ಕಲರು ಚೇಂಜ್ ಆಗ್ತಾಯಿದೆ, ಎಲ್ಲದೂ ಸ್ವಲ್ಪ ಫ್ರೈ ಆಗ್ತಾಯಿದೆ ಆಯಿಲಲ್ಲಿ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಇವಾಗ ಚೆನ್ನಾಗಾಗಿದೆ. ಇವಾಗ ಮೆಣಸಿನ್ಕಾಯಿ ಕಲರ್ ಎಲ್ಲ ಚೇಂಜ್ ಆಗಿದೆ ಅಲ್ವಾ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಚಿಕ್ಕದು ಸೈಜ್ದು ಒಂದು ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಈರುಳ್ಳಿ ಹಾಕೋದ್ರಿಂದ ಕೆಂಪು ಚಟ್ನಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಈರುಳ್ಳಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಸ್ವಲ್ಪ ಒಂದು 1/4 ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯನೂ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ಈರುಳ್ಳಿ ಮತ್ತು ಇದು ನೆಕ್ಸ್ಟು ಕರಿಬೇವು ಹಾಕ್ಕೊಂಡಿದ್ದೀನಲ್ವ. ಈ ಕರಿಬೇವು ಈರುಳ್ಳಿ ಎಲ್ಲ ಆಗೋಷ್ಟೊತ್ತಿಗೆ ಆ ಮೆಂತ್ಯನೂ ಚೆನ್ನಾಗಿ ಫ್ರೈ ಆಗುತ್ತೆ. ಇದರಲ್ಲೇ ನೀಟಾಗಿ, ಇಲ್ಲ ಸಪ್ರೇಟಾಗಾದ್ರೂ ಮಾಡ್ಕೋಬೋದು. ಫಸ್ಟ್ ಮೆಂತ್ಯನೂ ಮಾಡಿಕೊಂಡು ಆಮೇಲೆ ಈರುಳ್ಳಿ ಕರಿಬೇವನ್ನ ಹಾಕ್ಬೋದು. ನಾನು ಇದರಲ್ಲೇ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ನೋಡಿ ಕಲರೆಲ್ಲ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಲಿ. ಇದು ಈರುಳ್ಳಿ ಮತ್ತು ಕರಿಬೇವು ಎಲ್ಲ ನೋಡಿ ಕರೆಕ್ಟಾಗಿ ಇದು ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಆಮೇಲೆ ಇವಾಗ ಇದನ್ನ ಪ್ಯಾನ್ ಆಫ್ ಮಾಡಿಬಿಟ್ರೆ ಇದೇ ಒಂದು ಬಿಸಿ ಇರುತ್ತಲ್ವ ಫ್ರೈ ಪ್ಯಾನು, ಆ ಬಿಸಿಗೆ ಇದೆಲ್ಲ ಈರುಳ್ಳಿ ಅದೆಲ್ಲ ಇನ್ನೂ ಚೆನ್ನಾಗಾಗುತ್ತೆ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ನೋಡಿ, ಮೆಣಸಿನ್ಕಾಯಿನೂ ತಣ್ಣಗಾಗಿದೆ. ಫಸ್ಟು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡು ನೈಸ್ ಪೌಡ್ರ್ ಮಾಡ್ಕೊತೀನಿ. ನೈಸ್ ಪೌಡ್ರ್ ಮಾಡ್ಕೊಂಡು ಆದಮೇಲೆ ನಾವೇನು ಈ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಈರುಳ್ಳಿ ಮತ್ತು ಕರಿಬೇವು ಮತ್ತು ಮೆಂತ್ಯ ಇದನ್ನು ಹಾಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ನಾವು ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ. ಹುಣಸೆಹಣ್ಣು ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಜೀರಿಗೆ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಈ ಥರ ನೈಸ್ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೋಬೇಕು. ನಿಮ್ಗೆ ಇಲ್ಲೊಂದು ಸರಿ ಟೆಸ್ಟ್ ಮಾಡ್ಕೊಳ್ಳಿ, ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನೋಡಿ, ಇಷ್ಟೇ ಕೆಂಪು ಚಟ್ನಿನೂ ರೆಡಿ ಆಯಿತು. ಇವಾಗ ಎಣ್ಗಾಯಿ ಮಾಡ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು. ಆಮೇಲೆ ಇದು ಕುರ್ಷಾಣಿ ಪೌಡ್ರು, ಹುಚ್ಚೆಳ್ಳು ಪೌಡ್ರ್ ಅಂತೀವಲ್ವ, ಅದನ್ನು ಒಂದು 2-3 ಸ್ಪೂನು. ಆಮೇಲೆ ಶೇಂಗದ ಪುಡಿ, ಹುರಿದು ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು. ಆಮೇಲೆ ಪುಟಾಣಿ ಪೌಡ್ರು ಒಂದು 2 ಸ್ಪೂನಷ್ಟು. ಖಾರದ ಪುಡಿ, ಖಾರಕ್ಕೆ ಎಷ್ಟು ಖಾರ ಪುಡಿ ಹೆಂಗಿರುತ್ತೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಮ್ಮದು ಖಾರ ಕರೆಕ್ಟಾಗಿದೆ, ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಮನೇಲಿ ನಾವು ಯೂಸ್ ಮಾಡ್ತೀವಲ್ಲ ಸಾಂಬಾರು ಪುಡಿ, ಅದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ಉಪ್ಪು, ಬೆಲ್ಲ ಪುಡಿನೂ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ 1 ಸ್ಪೂನ್ ಎಣ್ಣೆ, ಆಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಇದು ಜೀರಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಅದು ಆಮೇಲೆ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆ, ಅದು ಹುಳಿನೂ ಹಿಂಡ್ಕೊಂಡು
ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ನೋಡಿ, ಈ ಒಂದು ನಾವು ಫಿಲ್ ಮಾಡೋಕ್ಕೆ ಈ ಥರ ಬೇಕು ಕನ್ಸಿಸ್ಟೆನ್ಸಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಹುಳಿಯೋದು ಹಾಕ್ಕೊಂಡಿರ್ತೀವಲ್ಲ, ಆ ಥರ ಎಲ್ಲ ನೀರು ಬೇಕು ಅಂದರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಂಡು ಉಪ್ಪು ಖಾರ ಏನಾದರೂ ಬೇಕಂದರೆ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ಮಸಾಲನೂ ರೆಡಿ ಆಯಿತು. ಇವಾಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಾವೇನು ಈ ಬದನೆಕಾಯಿನ ಈ ಥರ ನೋಡಿ ಸೆಂಟ್ರಲ್ಲಿ ಹಿಂಗೆ ಎಣ್ಗಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದಕ್ಕೆ ನಾವು ಇದೇನು ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಮಸಾಲಾನ ಎಲ್ಲದನ್ನು ನೀಟಾಗಿ ಫಿಲ್ ಮಾಡಿಬಿಟ್ಟು ಮಸಾಲಾನ ಎಲ್ಲದಕ್ಕೂ ರೆಡಿ ಮಾಡಿಕೊಂಡು ಹಾಕ್ಕೋಬೇಕು. ಆದಷ್ಟು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಬದನೆಕಾಯಿಗೂ ಫಿಲ್ ಮಾಡಿ ಹಾಕ್ಕೊಳ್ಳೋದು. ನೀಟಾಗಿ ಎಲ್ಲದನ್ನು ಹಾಕ್ಬಿಟ್ಟು ಆಮೇಲೆ ಇದನ್ನು 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲೇ. ಅದು ಬದನೆಕಾಯಿ ಏನು ಹಸಿದಿರುತ್ತಲ್ವ, ಅದು ಒಂದು 2 ಮಿನಿಟ್ಸು ಆಯಿಲಲ್ಲೇ ಫ್ರೈ ಆದರೆ ಚೆನ್ನಾಗಿರುತ್ತೆ. ಫ್ರೈ ಆದಮೇಲೆ ಇದು ಮಸಾಲ ಏನಿರುತ್ತಲ್ವ, ಈ ಮಸಾಲಕ್ಕೆ ನಾವು ನೀರು ಹಾಕ್ಕೊಂಡು ನಮಗೆ ಗ್ರೇವಿ ಯಾವ ಒಂದು ಕನ್ಸಿಸ್ಟೆನ್ಸಿ ಬೇಕೋ ನೋಡ್ಕೊಂಬಿಟ್ಟು ಇದನ್ನು ಮಸಾಲ ಎಲ್ಲ ನೀರು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು, ಅದು ಕುಕ್ಕರಲ್ಲಿ ಹಂಗೆ ಬದನೆಕಾಯಿ 1-2 ನಿಮಿಷ ಫ್ರೈ ಆದಮೇಲೆ ನೋಡಿ ಈ ಥರ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ನಾವು ಮಸಾಲ ಫಿಲ್ ಮಾಡಿರ್ತೀವಲ್ಲ, ಸಿಯೋ ಚಾನ್ಸಸ್ ಇರುತ್ತೆ, ಸೀದ್ಬಿಡುತ್ತೆ. ಅದಕ್ಕೆ ಈ ಥರ 2 ನಿಮಿಷ ಫ್ರೈ ಆದಮೇಲೆ ಈ ಗ್ರೇವಿನೋ ಮಸಾಲನೂ ಹಾಕಿಬಿಟ್ಟು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಲಾಸ್ಟಲ್ಲಿ ನಾವು ಇದನ್ನು ಒಂದ್ಸರಿ ಇನ್ನೊಂದು ಸ್ವಲ್ಪ ನಮಗೆ ನೀರೆಲ್ಲ ಹಾಕಿರ್ತೀವಲ್ವ, ಉಪ್ಪು ಒಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಕರೆಕ್ಟಾಗಿರುತ್ತೆ. ಲಾಸ್ಟಲ್ಲಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಜಿಲ್ ಹಾಕ್ಸಿದ್ರೆ ಸಾಕು, ರೆಡಿ ಆಗುತ್ತೆ. ಅದು ಒಂದು ವಿಜಿಲ್ ಹಾಕೋ ಅಷ್ಟೊತ್ತಿಗೆ ನಾವೀಗ ಹೂರ್ಣನೂ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟು ಒಂದು ಬಾಣಲಿ ಬಿಸಿಗಿಟ್ಟು ನಾನು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ಲೇವರ್ ಅದು ಸಖತ್ತಾಗಿ ಬರುತ್ತೆ. ಇದು ಬಿಳಿ ಹೋಳ್ಗೆಯಲ್ಲಿ ಜೀರಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು, ಸ್ವಲ್ಪ ಶುಂಠಿನೂ ಚಿಕ್ಕದಾಗಿ ತುರಿದು ಇಟ್ಕೋಬೋದು, ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೋದು. ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ, ಪೇಸ್ಟ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಆದರೂ ಮಾಡ್ಕೋಬೋದು. ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು 1 ಕಪ್ ಅಕ್ಕಿ ಹಿಟ್ಟಿಗೆ ನಾನು ಇಲ್ಲೇನು ಈ ಕಪ್ ತೋರಿಸ್ತಾ ಇದ್ದೀನಲ್ವ, ಈ 1 ಕಪ್ಪಲ್ಲಿ 1/2 ಕಪ್ಪು ನೀರು ಕರೆಕ್ಟಾಗಿ ಆಗುತ್ತೆ. ನೀರು ಹಾಕ್ಬಿಟ್ಟು 1/2 ಕಪ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಇದು ಸ್ವಲ್ಪ ನೀರು ಎಲ್ಲ ಚೆನ್ನಾಗಿದು ಬಿಸಿಯಾಗಿ ನೋಡಿ ಈ ಥರ ಕುದೀತಾ ಇದ್ಮೇಲೆ ನಾನು ಇದು 1 ಕಪ್ ಏನು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ವ, ಆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡೋಣ. ಇದೇ ಥರ 2-3 ನಿಮಿಷ ಕುದಿಯೋದಾದಮೇಲೆ ಚೆನ್ನಾಗಿ ಇದನ್ನು ನಾವೇನು ಮುದ್ದೆ ಮಾಡ್ಕೊತೀವಲ್ವ, ಆ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ, ಸಾಕು. ಇದು ಕರೆಕ್ಟಾಗಿ ಆಗುತ್ತೆ. ಇದು ನಾನು ತೊಗೊಂಡಿರೋ 1 ಕಪ್ ಅಕ್ಕಿ ಹಿಟ್ಟಿಗೆ 1/2 ಕಪ್ಪು ನೀರು ಕರೆಕ್ಟಾಗುತ್ತೆ. ನೋಡಿ, ಇವಾಗ ಹೂರ್ಣನೂ ರೆಡಿ ಆಯಿತು. ಅದು ತಣ್ಣಗಾಗೋಷ್ಟೊತ್ತಿಗೆ ನಾನು ಇಲ್ಲೇನು ಬದನೆಕಾಯಿ ಎಣ್ಗಾಯ್ದೂ ರೆಡಿ ಆಯಿತು. ಅದನ್ನು ಒಂದು ವಿಜಿಲ್ ಆಗಿತ್ತಲ್ವ, ಕರೆಕ್ಟಾಗಿ ಆಗಿದೆ. ಎಣ್ಗಾಯಿ ಆಯಿತು, ಕೆಂಪು ಚಟ್ನಿ ಆಯಿತು. ಇನ್ನೇನು ತಡ ಮಾಡೋದು, ಬಿಳಿ ಹೋಳ್ಗೆ ಒಂದು ಮಾಡ್ಕೊಂಬಿಟ್ರೆ ಸೂಪರಾಗಿರೋ ಒಂದು ಡಿಶ್ ರೆಡಿ ಆಗುತ್ತೆ, ಫಿಲ್ ಆಗುತ್ತೆ. ನೋಡಿ, ಹಿಟ್ಟೂ ಎಲ್ಲ ಕರೆಕ್ಟಾಗಿ ತಣ್ಣಗಾಗಿತ್ತು, ಕರೆಕ್ಟಾಗಿ ಬಂದಿದೆ. ಇದನ್ನು ನಾವು ನೀಟಾಗಿ ಎಲ್ಲ ಸ್ವಲ್ಪ ಕೈಯಲ್ಲಿ ಹಂಗೆ ನಾದ್ಕೊಂಡು ಈ ಥರ ಎಲ್ಲ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಕಣಕನೂ ಅಷ್ಟೇ, ಇದು ಕಣಕ ನೆನೆಯೋಷ್ಟೊತ್ತಿಗೆ ಇದು ನಮ್ಮದೆಲ್ಲ ಈ ಪ್ರಿಪೇರ್ ಮಾಡ್ಕೊಂಡಿರೋದು ಕರೆಕ್ಟಾಗಿ ಆಗಿದೆ. ಕಣಕನೂ ಕರೆಕ್ಟಾಗಿ ನೆಂದಿದೆ. ಇವಾಗ ಒಂದು ಸ್ವಲ್ಪ ತೊಗೊಂಡು ಈ ಥರ ಕೈಯಲ್ಲೇ ಫಿಲ್ ಮಾಡಿಕೊಂಡು, ಕೈಯಲ್ಲೇ ಹಿಂಗೆ ಅಗಲ ಮಾಡಿಕೊಂಡು ಅದನ್ನು ಒಂದು ಉಂಡೆ ಇರುತ್ತಲ್ವ, ಆ ಉಂಡೆ ಒಳಗಡೆ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡಿಕೊಂಡು ಆದಮೇಲೆ ನೋಡಿ, ನಾನು 2 ಥರ ಮಾಡೋದು ತೋರಿಸ್ತಾ ಇದ್ದೀನಿ ಇಲ್ಲಿ ಬಿಳಿ ಹೋಳ್ಗೆನ. ಫಸ್ಟ್ ನಾನಿಲ್ಲಿ ಹಿಟ್ಟು ಹಚ್ಬಿಟ್ಟು ಉದ್ದ ತೋರಿಸ್ತಾ ಇದ್ದೀನಿ. ಹಿಟ್ಟು ಹಚ್ಬಿಟ್ಟು ಉದ್ಕೋಬೋದು. ಬರೀ ನಾನು ಯಾವುದಾದ್ರೂ ಹಿಟ್ಟು ತೊಗೋಬೋದು, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಇಲ್ಲಾಂದರೆ ಅಕ್ಕಿ ಹಿಟ್ಟು, ಯಾವುದಾದ್ರೂ ತೊಗೊಳ್ಳಿ, ಚೆನ್ನಾಗೇ ಬರುತ್ತೆ. ನೋಡಿ, ಸ್ವಲ್ಪನೇ ಈ ಥರ ಹಿಟ್ಟು ಹಾಕ್ಬಿಟ್ಟು ಉದ್ದಕ್ಕೆ ಅಂತ ಸಕ್ಕತ್ತಾಗಿ ಬರುತ್ತೆ. ಯಾರಿಗೆ ಉದ್ದಕ್ಕೆ ಬರೋಲ್ಲ, ಬಿಗಿನರ್ಸ್ ಆಗಿದ್ರೂ ತುಂಬ ಚೆನ್ನಾಗಿ ಇದನ್ನು ಉದ್ಬೋದು. ನಿಜವಾಗ್ಲೂ ಅವ್ರಿಗೂ ಖುಷಿ ಅನಿಸುತ್ತೆ. ತುಂಬ ತೆಳ್ಳ ಬರುತ್ತೆ, ಸಕ್ಕತ್ತಾಗಿ ಬರುತ್ತೆ. ಆಮೇಲೆ ನೋಡಿ, ಇದರಲ್ಲಿ ನಾವೇನು ಜೀರಿಗೆ ಮತ್ತು ಇದು ಶುಂಠಿ ಮತ್ತು ಇದು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ, ಅದು ತಿನ್ನಬೇಕಾದ್ರೆ ಅದರ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬರುತ್ತೆ. ನೀಟಾಗಿ ಎಲ್ಲದನ್ನು ಈ ಥರ ತೆಳ್ಳಗೆ ಉದ್ದಿ ಇಟ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೋಬೋದು ನಾವು. ನೋಡಿ, ಮತ್ತೆ ಇವಾಗ ಇನ್ನೊಂದು ಫಿಲ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾವೇನು ಮೈದಾ ಹಿಟ್ಟನ್ನ ಕಣಕನ ಸ್ವಲ್ಪನೇ ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ಸ್ವಲ್ಪನೇ ತೊಗೊಂಡು ಅದಕ್ಕೆ ಮತ್ತೆ ಉಂಡೆನ ಮತ್ತೆ ಈ ಥರ ಕೈಯಲ್ಲಿ ಹಿಂಗೆ ಅಗಲ ಮಾಡ್ಕೊಂಡು ಫಿಲ್ ಮಾಡಿಕೊಂಡು ಒಂದು ಉಂಡೆ ಇಟ್ಕೊಂಡು ಫಿಲ್ ಮಾಡ್ಕೊಳ್ಳೋದು, ಮತ್ತು ಹಿಟ್ಟು ಹಚ್ಬಿಟ್ಟು ಇದೇ ಥರ ಉದ್ದಿ ಇಟ್ಕೊಳ್ಳೋದು.
ಸಕ್ಕತ್ತಾಗಿ ಬರುತ್ತೆ ನೋಡಿ. ತುಂಬ ತೆಳ್ಳಗೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನಾವು ತೆಳ್ಳ ಉದ್ಕೋಬೋದು. ಉದ್ದಿದಂಗೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದು ಫುಲ್ ತೆಳ್ಳಗೆ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ನೀಟಾಗಿ ಒಂದು ಕಡೆ ತೆಳ್ಳ ಒಂದು ಕಡೆ ದಪ್ಪ ಆ ಥರ ಆಗೋ ಚಾನ್ಸೇ ಇಲ್ಲ. ನೀಟಾಗಿ ಎಲ್ಲ ಕಡೆನೂ ಒಂದೇ ಲೆವೆಲ್ಲಿಗೆ ನೀಟಾಗಿ ಈ ಥರ ಉದ್ದಿ ಇಟ್ಕೋಬೋದು. ನಾವು ಎಷ್ಟು ಬೇಕಾದ್ರೂ ಈ ಥರ ಉದ್ದಿ ಇಟ್ಕೋಬೋದು. ಒಂದು 5-6 ಉದ್ದಿ ಇಟ್ಕೊಂಡು ಆಮೇಲೆ ನಾವು ಹಂಚನ್ನು ಕಾಯಕ್ಕಿಟ್ಟಿದ್ದೆ ನಾನು. ಹಂಚು ಕಾದ್ಮೇಲೆ ನಾನು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ತಾ ಇದ್ದೀನಿ. ಎಣ್ಣೆನೂ ಅಷ್ಟೇ ಫಸ್ಟ್ ಹಾಕಿಬಿಟ್ಟು ಹಂಚಿಗೆ, ಆಮೇಲೆ ಮತ್ತೆ ಮೇಲೇನೂ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸೋದು. ಇದನ್ನು ನೀಟಾಗಿ ನೋಡಿ ಒಂದು ಕಡೆ ಎಲ್ಲ ಸ್ವಲ್ಪ ಬೆಂದಿದೆ ಹಿಂಗೆ ಗುಳ್ಳೆ ಥರ ಬಂದಾದಮೇಲೆ ಮತ್ತೆ ಟರ್ನ್ ಮಾಡೋದು. ನೆಕ್ಸ್ಟ್ ಇನ್ನೊಂದು ಸೈಡನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಸಖತ್ತಾಗಿ ಬರುತ್ತೆ ಇದು. ನಾವೆಷ್ಟು ತೆಳ್ಳ ಎಷ್ಟು ದೊಡ್ಡದಾದ್ರೂ ಮಾಡ್ಕೋಬೋದು. ನಿಮಗೆ ಕಡಿಮೆ ಚಿಕ್ಕ ಸೈಜ್ ಬೇಕು ಅಂದ್ರೇ ಸ್ವಲ್ಪ ಫಿಲ್ ಮಾಡೋದನ್ನು ಹೂರ್ಣನ ಸೈಜ್ನ ಕಡಿಮೆ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋ ಒಂದು ಹೂರ್ಣದ ಸೈಜಲ್ಲಿ ಇಷ್ಟು ದೊಡ್ಡದು ಬರುತ್ತೆ. ಸಖತ್ತಾಗಿ ಬರುತ್ತೆ ನೋಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ 2 ಕಡೆನೂ ಬೆಂದಿದೆ, ಸಖತ್ ಸಾಫ್ಟಾಗಿದೆ, ಸೂಪರಾಗಿ ಬಂದಿದೆ. ಇವಾಗ ನಾನೇನು ಮತ್ತೆ ಇನ್ನೊಂದು ಉದ್ದಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಫಸ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಾಕ್ಬೋದು. ಇಲ್ಲ ಅಂದರೆ ನೆಕ್ಸ್ಟು ಇನ್ನು ಉಲ್ಟಾ ಹಾಕಿದ ಮೇಲೂ ಆಯಿಲು ಹಾಕ್ಕೋಬೋದು, ಆ ಥರನೂ ಹಾಕ್ಕೋಬೋದು. ಅದೇ ಒಟ್ಟು 2 ಕಡೆನೂ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಇದನ್ನು ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ನೋಡಿ. ಸಾಫ್ಟಾಗಿ ಬಂದಿದೆ, ರೋಸ್ಟಾಗಿರಲ್ಲ. ಆಮೇಲೆ ಟೇಸ್ಟ್ ಕೂಡ ಎಣ್ಗಾಯಿಗೂ ಕೆಂಪು ಚಟ್ನಿಗೂ ಸೂಪರಾಗಿರುತ್ತೆ. ಈ ಥರ ನಾವು ಯಾರು ಬೇಕಾದ್ರೂ ಮಾಡ್ಕೋಬೋದು. ಬಿಗಿನರ್ಸೂ ಆರಾಮಾಗೆ ಮಾಡ್ಕೋಬೋದು ಈ ಬಿಳಿ ಹೋಳ್ಗೆನ ನೋಡಿ. ಇವಾಗ ಆಮೇಲೆ ಇನ್ನೊಂದು, ತುಂಬ ನಾವು ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬಾರ್ದು. ಆದಷ್ಟು ಸ್ವಲ್ಪ ಲೋ ಫ್ಲೇಮು ಇರಬಾರ್ದು, ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋದು ಸೂಪರಾಗಿ ಬರುತ್ತೆ. 2 ಕಡೆನೂ ಬೆಂದಾದಮೇಲೆ ನಾವು ಎಲ್ಲದನ್ನು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡು ಈ ಥರ ಎಲ್ಲ ನೀಟಾಗಿ ಒಂದು ಹೋಲಿರೋ ಬುಟ್ಟಿಲಿ ತೆಗ್ದಿಟ್ಕೋಬೇಕು ಬಿಸಿದನ್ನ. ಆಮೇಲೆ ಫೋಲ್ಡ್ ಮಾಡಿನೇ ಇಟ್ಕೋಬೋದು ನೋಡಿ. ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನಾನು. ಉದ್ದದು ಎಷ್ಟು ಚೆನ್ನಾಗಿ ಈಸಿ ತುಂಬ ಈಸಿ ಇದನ್ನು ಮಾಡ್ಕೊಳ್ಳೋದು, ಏನು ಕಷ್ಟವೇ ಇಲ್ಲ. ನಾವು ಎಷ್ಟು ಚೆನ್ನಾಗಿ ಉದ್ದುತ್ತೀವೋ ಅಷ್ಟು ಚೆನ್ನಾಗಿ ಅದು ಸ್ಪ್ರೆಡ್ ಆಗುತ್ತೆ. ಇದು ಚೆನ್ನಾಗಿ ಬರುತ್ತೆ ನೋಡಿ, ಉದ್ದಲಿಕ್ಕೆ ಸಕ್ಕತ್ತಾಗಿ ಬರುತ್ತೆ. ಎಷ್ಟು ದೊಡ್ಡದು ಬೇಕಂದ್ರೂ ಮಾಡ್ಕೋಬೋದು. ಫುಲ್ಲು ತೆಳ್ಳ ಬಂದಿದೆ ನೋಡಿ. ನನಗೆ ಹಂಚು ದೊಡ್ಡದಿದ್ದರೆ ಇನ್ನೂ ದೊಡ್ಡದು ಮಾಡ್ಬೋದು ಅನಿಸುತ್ತೆ. ಅಷ್ಟು ಖುಷಿ ಅನಿಸುತ್ತೆ ಅದನ್ನು ಉದ್ದಬೇಕಾದ್ರೆ ಇನ್ನೂ ದೊಡ್ಡದು ಉದ್ದಬೇಕು ಅನ್ನೋ ಥರ ಫೀಲ್ ಬರುತ್ತೆ. ಬಟ್ ಹಂಚಿಷ್ಟೇ ಅಲ್ವ ಇರೋದು, ಅದಕ್ಕೆ ನಾನು ಇದೇ ಸೈಜೇ ಮಾಡೋದು. ಸಖತ್ತಾಗಿ ಬರುತ್ತೆ. ಒಂದು ಸೈಡ್ ನೋಡಿ ಈ ಥರ ಎಲ್ಲ ಆದಮೇಲೆ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿ ಬೇಯಿಸಬೇಕು. ಇದನ್ನು ನಾವು ಬೆಳಗ್ಗೆ ಟಿಫನಿಗಾದ್ರೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು, ನೈಟ್ ಊಟಕ್ಕೂ ಚೆನ್ನಾಗಿರುತ್ತೆ. ಬಿಸಿದು ಚೆನ್ನಾಗಿರುತ್ತೆ. ಆರಿದ ಮೇಲೂ ತುಂಬ ಇದು ತಣ್ಣಗಾದ್ಮೇಲೂ ತುಂಬ ಗಟ್ಟಿಯೇನಾಗಿರಲ್ಲ, ಸಾಫ್ಟಾಗೇ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಪ್ಲೇನ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಮಾಡ್ಕೊಳ್ಳೋದ್ರಿಂದ ಎಣ್ಗಾಯಿಗೂ ಈ ಕೆಂಪು ಚಟ್ನಿ ಈ ಗೊಜ್ಜುಗಳಿಗೆಲ್ಲ ಸಖತ್ತಾಗಿರುತ್ತೆ. ಇನ್ನು ನಾವು ಪ್ಲೇನ್ ಮಾಡ್ಕೋಬೇಕು ಅಂತ ಅಂದರೆ, ಪ್ಲೇನ್ ಹಿಟ್ಟಲ್ಲಿ ಮಾಡ್ಕೋಬೇಕು ಅಂದರೆ ನಾವು ಶಿಕರಣೆ ಜೊತೆ ಒಳ್ಳೆ ಕಾಂಬಿನೇಷನ್ನು ನೋಡಿ. ಇವಾಗ ನಾನು ಆಯಿಲ್ ಹಾಕ್ಬಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ಹಿಟ್ಟು ಹಚ್ಚಿ ಉದ್ದಿದ್ನಲ್ವ, ಸೇಮ್ ಫಿಲ್ ಮಾಡ್ಕೊಳ್ಳೋದು ಅದೇ ಮೆಥಡ್ಡೇ. ಇವಾಗ ನಾನು ಉದ್ದೋದನ್ನು ಅಷ್ಟೇ, ಈ ಒಬ್ಬಟ್ಟು ಪೇಪರ್ ಇರುತ್ತಲ್ವ, ಹೋಳ್ಗೆ ಶೀಟು, ಆ ಶೀಟ್ ಮೇಲೆ ನಾನು ಎಣ್ಣೆ ಹಾಕ್ಬಿಟ್ಟು ಸೇಮ್ ನಾವೇನು ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೊಳ್ಳೋದು ನೋಡಿ. ಇವಾಗ ನಾನು ಆ ಒಬ್ಬಟ್ಟು ಪೇಪರ್ ಮೇಲೆ, ಹೋಳ್ಗೆ ಶೀಟ್ ಮೇಲೆ ನಾನು ಆಯಿಲ್ ಹಾಕ್ಬಿಟ್ಟು ಎಣ್ಣೆ ಹಚ್ಕೊಂಡು ಸೇಮ್ ಹೋಳ್ಗೆ ಯಾವ ಥರ ಉದ್ದುತ್ತೀವೋ ಅದೇ ಥರ ಉದ್ದೋದು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾವು ಹಿಟ್ಟಾದ್ರೂ ಹಾಕ್ಕೋಬೋದು. ಇಲ್ಲ ನಮ್ಗೆ ಹಿಟ್ಟು ಇಷ್ಟ ಆಗೋಲ್ಲ, ತುಂಬ ಡ್ರೈ ಥರ ಅನಿಸುತ್ತೆ, ನಮಗೆ ಆಯಿಲ್ ಥರ ಬೇಕು, ತುಂಬ ಇನ್ನೂ ಸ್ಮೂತಾಗಿರಬೇಕು ಅಂತ ಅಂದರೆ ಈ ಥರ ಎಣ್ಣೆ ಹಚ್ಬಿಟ್ಟು ಈ ಶೀಟಲ್ಲೂ ಮಾಡ್ಕೋಬೋದು ನಾವು. ಎರಡನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಎರಡನ್ನೂ ಟ್ರೈ ಮಾಡ್ತಾ ಇರ್ತೀನಿ, ಸೂಪರಾಗೇ ಬರುತ್ತೆ ಎರಡೂ. ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಆ ಒಂದು ಮೆಥಡಲ್ಲಿ ನೀವು ಮಾಡ್ಕೋಬೋದು. ಹಿಟ್ಟು ಹಚ್ಚಿದ್ರೂ ಸೂಪರಾಗಿ ಬರುತ್ತೆ, ಈ ಥರ ಎಣ್ಣೆ ಹಚ್ಚಿದ್ರೂ ಸೂಪರಾಗಿ ಬರುತ್ತೆ. ಎರಡೂ ಸೇಮೇ ಬರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಇದನ್ನು ಹಿಟ್ಟು ಹಚ್ಚಿದ್ದು ಉದ್ದೋದಕ್ಕೆ ಮೇಲೆ ನೀಟಾಗಿ ಬೇಯಿಸ್ಬೇಕಾದ್ರೆ ಎಣ್ಣೆನ ಸ್ವಲ್ಪ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಂಗೆ ಎಣ್ಣೆ ಹಚ್ಬಿಟ್ಟು ಬೇಯಿಸ್ಬೇಕು. ಇದಕ್ಕೆ ನಾವು ಆಲ್ರೆಡಿ ಎಣ್ಣೆ ಹಚ್ಚಿರ್ತೀವಿ ಅಲ್ವಾ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೂ ನಡೆಯುತ್ತೆ ಇದು.
ಬಟ್ ಸ್ಮೂತ್ ಮಾತ್ರ ಎರಡೂ ಸೇಮ್ ಅದೇ ಥರನೇ ಬರುತ್ತೆ. ನೋಡಿ ಇವಾಗ ಒಂದು ಸೈಡ್ ಆಗಿದೆ ಅಲ್ವಾ, ಅದಾಗೋಷ್ಟೊತ್ತಿಗೆ ನಾನು ಇನ್ನೊಂದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಬೆಂದಾದಮೇಲೆ ನಾನು ಅಷ್ಟೊತ್ತಿಗೆ ನಾವು ಇನ್ನೊಂದನ್ನು ಪ್ರಿಪೇರ್ ಮಾಡ್ಕೊಂಡು ಆರಾಮ್ ಒಬ್ಬರೇ ಎಷ್ಟು ಬೇಕಾದ್ರೂ ಅಷ್ಟು ಮಾಡ್ಕೋಬೋದು. ನೋಡಿ ಇವಾಗ ಇದು ಸ್ವಲ್ಪ ಕಲರು ಅದಕ್ಕಿಂತ ಇದು ಚೆನ್ನಾಗಿ ಅನಿಸುತ್ತೆ ಕಲರು. ಅಂದರೆ ಆಯಿಲ್ ಥರ ಫುಲ್ ಆಯಿಲ್ ಥರ ಇರುತ್ತೆ. ಅದನ್ನು ಅಂದರೆ ನಾವು ಎಣ್ಣೆ ಹಚ್ಚಬೇಕಾದ್ರೇ ನೀಟಾಗಿ ಹಚ್ಚಬೇಕು. ಹಿಟ್ಟಿಂದು ಏನು ಹಿಟ್ಟು ಹಚ್ಚಿ ಉದುತ್ತೀವಲ್ವ ಅದಕ್ಕೆ ಅಷ್ಟೇ ಡಿಫ್ರೆನ್ಸು. ನೋಡಿ ಇವಾಗ ಅದು ಆಗೋಷ್ಟೊತ್ತಿಗೆ ನಾನು ಇನ್ನೊಂದು ಫಿಲ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದನ್ನು ಫಿಲ್ ಮಾಡಿಕೊಂಡು ಉದ್ದೋದು ಅಷ್ಟೇ. ಫಸ್ಟು ನಾನು ಈಗ ಅದು ಬೇಯೋಷ್ಟೊತ್ತಿಗೆ ಕರೆಕ್ಟು ಒಂದಾಗೋಷ್ಟೊತ್ತಿಗೆ ಒಂದು ಆರಾಮಾಗಿ ಮಾಡ್ಕೋಬೋದು ನಾವು. ಯಾವುದೇ ಟೆನ್ಷನ್ ಇಲ್ಲ, ಸಿಯೋದಿಲ್ಲ, ಏನೂ ಇಲ್ಲ, ಕರೆಕ್ಟಾಗುತ್ತೆ. ಉದ್ದೋದನ್ನು ತುಂಬ ಈಸಿ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ತಟ್ಕೊಂಬಿಟ್ಟು ನೀಟಾಗಿ ನಾವೇನು ಚಪಾತಿ ಉದ್ದುತ್ತೀವಲ್ಲ ಅದಕ್ಕಿಂತ ಈಸಿಯಾಗಿ ಇದನ್ನು ಮಾಡ್ಕೋಬೋದು ನಾವು. ಸೊ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಎಡ್ಜಸ್ ಮಾತ್ರ ಈ ಥರ ಹಿಂಗೆ ಉದ್ಕೊಂಡು ಬಂದರೆ ಸೊ ಫುಲ್ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ಈಸಿಯಾಗೆ ಮಾಡ್ಕೋಬೋದು ನಾವು ಇದನ್ನು. ಸೂಪರಾಗಿ ಬರುತ್ತೆ. ನೀವು ಒಂದ್ಸರಿ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ, ಸಾಕಾಗಿ ಬರುತ್ತೆ. ಪ್ಲೇನ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಸ್ವಲ್ಪ ಮಸಾಲ ಹಾಕಿಬಿಟ್ಟು ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡ್ಕೊಂಡಾದ್ರೂ ಹಾಕ್ಕೊಳ್ಳಿ, ಕಟ್ ಮಾಡಾದ್ರೂ ಹಾಕ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಅದು ತಿನ್ನಬೇಕಾದ್ರೆ ಆ ಬಾಯಲ್ಲಿ ಜೀರಿಗೆ ಫ್ಲೇವರು ಅದೆಲ್ಲ ಸಾಕಾಗಿ ಬರುತ್ತೆ. ಆಮೇಲೆ ಎಣ್ಗಾಯಿ ಇದ್ದರೂ ಮಾಡ್ಕೋಬೋದು, ಇಲ್ಲ ಬೇರೆ ಗೊಜ್ಜುಗಳು, ಪನ್ನೀರ್ ಐಟಮ್ಸು ಏನಾದ್ರೂ ಮಾಡ್ಕೋಬೋದು. ಎಲ್ಲದನ್ನು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದೇ ಥರ ನಾನು ಎಲ್ಲದನ್ನು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಅಂದರೆ ಹಿಟ್ಟು ಹಚ್ಚಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಎಣ್ಣೆ ಹಚ್ಚಾದ್ರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಎರಡೂ ಥರನೂ ತೋರಿಸಿದ್ದೀನಿ ನೋಡಿ. ಇದು ಹಿಟ್ಟು ಹಚ್ಚಿರೋದು, ಇದು ಎಣ್ಣೆ ಹಚ್ಚಿ ಮಾಡಿರೋದು. ಎರಡು ಸೇಮೇ ಇದೆ, ಯಾವುದು ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.